ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಬೆಳಗಾವಿಯ KDPಯಲ್ಲಿ ಅಂದರೆ ನಮ್ಮ ಸೋದರನಂತ ಮೀಟಿಂಗಲ್ಲ ನಮ್ಮ ಶಾಸಕರು ಅಡ್ಡಿಲ್ಲ ಒಳ್ಳೆಯ ವಿಚಾರಗಳನ್ನು ಮಾಡಿದಾರೆ. ಏನಪ್ಪ ಅಂತಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾಕೋ ಶಿಕ್ಷಣಾಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ನಮ್ಮ ರಿಸಲ್ಟ್ ಸರಿ ಇಲ್ಲ, ಬೆಳಗಾವಿ ಮತ್ತು ಚಿಕ್ಕೊಂಡಿದ್ದು ಅಂಥೇಳಿ ತರಾಟೆ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳು ಕಾರಣರು ಹೌದು, ಎರಡು ಮಾತಿಲ್ಲ. ಯಾಕಂತಂದ್ರೆ ಮೊದಲು ಅಧಿಕಾರಿಗಳು ಕೆಲಸದ ಹೋಗ್ಬೇಕಾಗಿದ್ದು ಯಾರನ್ನು? ಶಿಕ್ಷಕರು ಸರಿಯಾಗಿ ಕಲಿಸ್ತಾ ಇದ್ದಾರೋ ಇಲ್ಲೋ ಅನ್ನುವಂಥದ್ದಾಗಿರ್ಬೋದು. ಶಿಕ್ಷಕರು ಸರಿಯಾಗಿ ಸಾರಿಗೆ ಬರ್ತಾರೋ ಇಲ್ಲೋ, ಸಿಲೆಬಸ್ ಮುಗಿಸಿದಾರೋ ಇಲ್ಲೋ, ಅವೆಲ್ಲ ಅವ್ರ ಕೆಲಸಗಳು ಮಾಡ್ತಾರ ಅಂತ ತಿಳ್ಕೊಂಡಿದ್ವಿ. ಆದರೆ ಭಾಳಷ್ಟು ಕಡೆ ಏನಾಗಿಬಿಟ್ಟದಪ್ಪ ಇವತ್ತು ಅಂತಂದ್ರೆ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲೆ, ಇವೆರಡೂ ಜಿಲ್ಲೆಗಳ ಅದು ಶೈಕ್ಷಣಿಕ ಕ್ಷೇತ್ರ ಜಿಲ್ಲೆ, ಇದು ಒರಿಜಿನಲ್ ಜಿಲ್ಲೆ ಬೆಳಗಾವಿ. ಇವೆರಡೂ ಜಿಲ್ಲೆಗಳ ಬಗ್ಗೆ ವಿಶೇಷವಾಗಿ ಒಂದು ಕೆಟ್ಟ ಮಾತು ಕೇಳಿ ಬರ್ತಾಯಿದ್ದು. ಇದು ಶಾಸಕರಿಗೆ ಗೊತ್ತಿದ್ದು ಮಾತದ, ಕಾಫಿಗೆ ಪ್ರಸಿದ್ಧಪ್ಪ ಬೆಳಗಾವಿ ಅನ್ನುವಂಥ ಮಾತು. ಇತ್ತೀಚೆಗೆ ಒಂದು ಸ್ವಲ್ಪ ಹೊಸ ಏನೋ ಮಾಡಿ ಒಂದು ಸ್ವಲ್ಪ ತಡಿ ಪ್ರಯತ್ನ ಮಾಡಿದ್ದಾರೆ, ಅದರಿಂದಾಗಿ ರಿಸಲ್ಟ್ ಕಡಿಮೆ ಆಗಲಿಕ್ಕತ್ತದೆ. ಎಲ್ಲ ಟಾಪ್ದಾಗಿ ಇರ್ತಿತ್ತು. ಟಾಪ್ 10 ಒಳಗೆ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡೂ ಜಿಲ್ಲೆಗಳು ಇರ್ತಿದ್ವು. ಇದು ಕಾರಣ ಅಂದ್ರೆ ಕಾಫಿ ಮಹಿಮೆ ಅಂತ ಭಾಳಷ್ಟು ಜನರ ಆರೋಪ. ಇತ್ತೀಚೆಗೆ ಏನಾಗ್ಯದಪ್ಪ ಅಂದ್ರೆ ನಿಮ್ಗೆ ಗೊತ್ತಿದೆ, ಹೊಸ ಸಿಸ್ಟಮ್ ಬಂದು ಅದನ್ನು ಬಂದ್ ಮಾಡ್ಯದ ಕಾಫಿ ಆಗೋದನ್ನು ಅಂಥೇಳಿ. ಈ ಕಾರಣಕ್ಕಾಗಿ ಇವತ್ತು ರಿಸಲ್ಟ್ ಭಾಳ ಕಡಿಮೆ ಆಗಿರೋದು. ಇದು ಕಾರಣೀಕರ್ತರು ಅಧಿಕಾರಿಗಳು. ಅದು ಇಲ್ಲಿಯವರೆಗೆ ಟಾಪ್ ಇದ್ದಂತಹ ಬೆಳಗಾವಿ ಮತ್ತು ಚಿಕ್ಕೋಡಿ ಈಗ ಏಕಾಗಿ ಕೆಳಗೆ ಆಗಿರೋದಪ್ಪ ಅಂದರೆ ಕಾಫಿ ಬಂದ್ ಮಾಡಿದಾರೆ. ಇದು ಮೊದಲನೇದು. ಸ್ವಂತ ಬರಿಬೇಕಾಗ್ತದೆ, ಇದು ಎರಡನೇದು. ಸ್ವಂತ ಬರಿಬೇಕಾದ್ರೆ ಒಳಗೆ ಮೆಟೀರಿಯಲ್ ಬೇಕಾಗ್ತದೆ. ಆ ಮೆಟೀರಿಯಲ್ ಬರಬೇಕಾದ್ರೆ ಒಳ್ಳೆಯ ಶಿಕ್ಷಣ ಬೇಸಿಕ್ ಕೊಂಡಬೇಕಾಗ್ತದೆ ರೀ. ಬೇಸಿಕ್ ಅದು ನಿಮ್ಗೆ ಗೊತ್ತದ, ಆರಂಭ ಹಂತದಿಂದ. ನೀವು ಕೇವಲ SLCಗೆ ಬಂದ ತಕ್ಷಣ, 9th ಬಂದ ತಕ್ಷಣ, 8th ಬಂದ ತಕ್ಷಣ ಅವ್ರು ಜಾನ್ ಮಾಡ್ತೀನಿ ಎಲ್ಲ ಕಲಿಸ್ತೀನಿ ಅದು ಸಾಧ್ಯ ಇದನ? ಇದು ಭಾಳ ನಾವು ಇವತ್ತು ವಿಚಾರ ಮಾಡೋದ ವಿಷಯ ಅದ. ಇದು ಬೇಸಿಕ್ ಪ್ರೈವೇಟ್ದಲ್ಲಿರಲಿ, ಸರ್ಕಾರಿ ಶಾಲೆಗಳಲ್ಲಿರಲಿ. ಮೊದಲ ಶಾಲೆಗಳು ಕಡಿಮೆ ಇದ್ದಾವೆ. ನಮ್ಮ ಜನಸಂಖ್ಯೆ ತಕ್ಕಂಗೆ, ನಮ್ಮ ಮಕ್ಕಳ ತಕ್ಕಂಗೆ ಶಾಲೆಗಳಿಲ್ಲ. ಖಾಸಗಿಯಲ್ಲಿ ಕಳಿಸಿದ